ಇದೆಲ್ಲ ಸೇರಿ ಮಾಡಿರ್ತಕ್ಕಂಥ ಹೋಳಿಗೆ ಸಾರು. ಹೋಳಿಗೆ ಸಾರು ರುಚಿ ನೋಡಿ ಹೇಳಬೇಕು. ಏನು ಹೇಳೋದು, ಇಲ್ಲೇ ಘಮ 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 ಅಂತ ಇದೆ ನನಗೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಂಗೆ ಏನಾಗ್ತಿದೆ ಗೊತ್ತಾ, ಇವತ್ತು ಒಂದೇ ದಿವಸನ ಇದು ಊಟ ಅಂತ ದಿವಸ ಇಲ್ಲೇ ಇದ್ದು ಬಿಡ್ತೀನಿ ನಾನು. ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಳ್ತಾರ ಅವನ್ ಕೈ ರುಚಿ ಮುಂದ. ಇದ್ರಾಗ ಹೋಳಿಗೆ ಸಾರು ಅಂತೂ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ ಹೋಳಿಗೆ ಸಾರು ಇಲ್ದಂಗೆ ಹಬ್ಬನ ಆಗಲ್ ಬಿಡ್ರಿ ನಮ್ದು. ಈ ಬುತ್ತೈನ್ ಮಗ ಐದಾಗ ಅವ ಬರ್ತಾನೆ, ಮನಿ ಎಲ್ಲ ಬೆಂಕಿ ಹಚ್ಚಿ ಸುಡ್ತಿರ್ತ, ಅವ ಬರ್ತಾನ ಉಪ್ಪಿನಕಾಯಿಗೆ. ಹಂಗ ನಾನು ನಿಮ್ಮ ಹೋಳಿಗೆ ಸಾರಿಗೆ ಬರ್ಬೇಕಾಗ್ತ ಈಗ ನಾನು. ಈ ಥರ ಸಾರು ಯೂಟ್ಯೂಬಲ್ಲಿ ಡಿಜಿಟಲಿ ಸ್ಟೋರ್ ಆಗಿಬಿಟ್ರೆ ಯಾರಾದರೂ ಮಾಡ್ಕೋಬೋದು. ಹೋಳಿಗೆ ಸಾರು ರೆಡಿ ಆಯ್ತು. ಆಯ್ತಾ? ಆಯ್ತು. ಓಹೋ, ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಧ ಮಮ ಗರಿ ಧನಿ ರೆ ಸರಿ ನಮಸ್ಕಾರ ವಿಶ್ವಬಂಧುಗಳೇ. ನೋಡಿ ಅಮ್ಮ, ಇವತ್ತು ಹಬ್ಬದ ದಿನ ಬೆಳಿಗ್ಗೆ 7 ಗಂಟೆ. ಇವಾಗ ನಮ್ಮ ಮನೆಯಲ್ಲಿ, ಅದೇ ನೀವೇ ವೀಕ್ಷಕರು ಹಾಕಿದ್ರಿ ಕಾಮೆಂಟ್ಸು, ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೆ ಹೋಳಿಗೆ ಸಾರು ತೋರಿಸಿ ಅಂತ. ಇವತ್ತು ಹಬ್ಬದ ದಿನ ಲೈವ್ ಆಗಿ ಬೆಳಗ್ಗೆನೆ ಯಾವ ರೀತಿ ಹೋಳಿಗೆ ಸಾರು ಪ್ರಿಪೇರ್ ಆಗುತ್ತೆ ನಮ್ಗೆ ತೋರಿಸ್ಬೇಕು. ಹಾಗಾಗಿ ಅಮ್ಮ ಇವತ್ತು, ಅಮ್ಮ ಇದು ಯಾವ ರೀತಿ ನಿಮ್ಮ ಇದು ಬಳುವಳಿ ಇರ್ಬೋದು, ಈ ಸಾರು ಯಾವ ರೀತಿ ಇದೆ? ಇದು ನಮ್ಮ ಹಳೆ ಪದ್ಧತಿ, ಅಂದ್ರೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಮಾಡುವಂತ ಪೂರ್ವದಿಂದ ಬಂದಂತ ಹೋಳಿಗೆ ಸಾರು ಇದು. ಅವರು ಯಾವ ರೀತಿ ಮಾಡ್ತಿದ್ರು ಆ ಪದ್ಧತಿನೇ ಇವತ್ತು ನಿಮಗೆಲ್ಲರಿಗೂ ಈ ಹಬ್ಬಕ್ಕೆ ಮಾಡಿ ತೋರ್ಸೋಣ ಅನ್ಕೊಂಡಿರಿ. ಹಬ್ಬಕ್ಕೂ ಮಾಡ್ಬೋದು ಇದು ಅಂತ ಒಂದು ಹೋಳಿಗೆ ಸಾರು ಬಹಳ ರುಚಿಯಾಗಿರ್ತದೆ. ಸೊ ಹಾಗಾಗಿ ನೀವು ಎಲ್ಲ ರುಚಿ ನೋಡ್ಬಿಡೋಣ, ನಿಮ್ಮ ಮನೇಲೂ ಮಾಡ್ಕೊಬಿಡಿ ಹಬ್ಬಕ್ಕೆ. ಇವತ್ತು ನಮ್ಮ ಮನೆಯಲ್ಲಿ ವಿಶೇಷ ವ್ಯಕ್ತಿನೂ ಬರ್ತಾ ಇದ್ದಾರೆ, ನೀವು ನೋಡ್ತೀರಾ. ಆ ವಿಶೇಷ ವ್ಯಕ್ತಿಯೊಟ್ಟಿಗೆ ನೀವು ಎಲ್ಲ ರುಚಿ ನೋಡ್ಬಿಡೋಣ ಈ ಸಾರನ್ನ. ಹೋಳಿಗೆ ಸಾರು ತೋರಿಸ್ಬಿಡು, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಹಬ್ಬದ ಹೋಳಿಗೆ ಸಾರು ಲೈವ್ ಆಗಿ. ಹೋಳಿಗೆ ಸಾರು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ, ನೋಡ್ಬಿಡೋಣ ಬನ್ನಿ. ನಾನು ಮಾಡೋ ಹೋಳಿಗೆ ಸಾರನ್ನ ಅದಕ್ಕೆ ಸಾಮಗ್ರಿಗಳು ಏನ್ ಬೇಕನ್ನೋದು ಹೇಳ್ತೀನಿ ನಾನು. ಫಸ್ಟ್ ಬೇಕಾಗಿರೋದೇ ಬೇಳೆ. ಈ ಬೇಳೆ, ಆಮೇಲೆ ಇದು ಇಂಗು, ಸಾಸಿವೆ, ಕರಿಬೇವು, ಜೀರಿಗೆ, ಒಣಮೆಣಸಿನ್ಕಾಯಿ, ಧನಿಯಾ, ಇದು ಕಲ್ಲು ಹೂವು, ಮೆಣಸು, ಚಕ್ಕೆ ಲವಂಗ, ಏಲಕ್ಕಿ, ಮೆಂತೆ, ಸ್ವಲ್ಪ ಹೆಸರು ಕಾಳು, ಇದು ಕಸ್ಕಸಿ, ಸಾಸಿವೆ, ಇದು ಇಂಗು, ಅರಿಶಿನ, ಉಪ್ಪು, ಖಾರ, ಎಣ್ಣೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊಬ್ಬರಿ, ಬೆಲ್ಲ ಮತ್ತು ಸಾರಿಗೆ ಹಾಕೋಕ್ಕೆ ಇದು ಹೂರಣ. ಇದು ಹೂರಣ ಇದು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಒಬ್ಬಟ್ಟು ಮಾಡುವಾಗ ಅದೇ ಹೂರಣನೇ ಸಾರಿಗೆ ಹಾಕೋದು. ಇದು ಒಗ್ಗರಣೆಗೆ ಎಣ್ಣೆ ಹಾಕಿಂದೆ, ಸಾಸಿವೆ ಜೀರಿಗೆ ಹಾಕಿಂದೆ, ಈರುಳ್ಳಿ ಹಾಕ್ತೀನಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇದು ಕೊತ್ತಂಬರಿ ಮತ್ತು ಕರಿಬೇವು ಇದೆ. ಕರಿಬೇವನ್ನ ಹಾಕ್ತೀನಿ ನಾನು. ಅದು ಯಾವ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಹೇಳ್ತೀನಿ ನಾನು. ಇದು ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ, ಇದು ತೊಗರಿಬೇಳೆ. ಈ ತೊಗರಿಬೇಳೆದೆ ನಾವು ಹೂರಣ ಮಾಡ್ಕೊಳೋದು. ಇದು ನಮ್ಮ ಮನೆಗೆ ನಾವು ಎಷ್ಟು ಬೇಕಾಗುತ್ತೋ ನಾವು ಅಷ್ಟು ಕ್ವಾಂಟಿಟಿ ಹಾಕ್ಕೋಬೇಕು. ಹಾಕ್ಕೊಂಡು ಅರ್ಧ ಪಾವು ಅಥವಾ ಅರ್ಧ ಸೇರು ಅರ್ಧ ಕೆಜಿನ ಹಾಕ್ಕೊಳ್ಳಿ. ಅದಕ್ಕೆ ಉಪ್ಪು, ಅರಿಶಿಣ ಮತ್ತು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇದನ್ನು ನಾನು ನಮ್ಮನೆಗೆ ಅರ್ಧ ಕೆಜಿ ಬೇಳೆ ಕುದಿಸಿ ಈ ಕಟ್ಟು ತಗೊಂಡಿದ್ದೀನಿ ನಾನು. ಇದ್ರ ಬೇಳೆ ಹೂರಣ ಮಾಡ್ಕೊಂಡಿದ್ದೀವಿ. ಆ ಹೂರಣದಲ್ಲಿ ಸಾರಿಗೆ ಅಂತ ನಾನು ಇಷ್ಟು ಹೂರಣ ತಗೊಂಡಿದ್ದೀನಿ. ಮೊದಲನೇದಾಗಿ ಇದು ನಮ್ಮ ಮನೇಲಿ ಈಗೆಲ್ಲರೂ ಹುರಿದು ಮಾಡ್ತಾರೆ, ನಾವು ಹುರಿದು ಮಾಡ್ತೀವಿ. ಆದರೆ ನಮ್ಮ ಮನೇಲಿ ಪೂರ್ವ ಪದ್ಧತಿ ಏನಿತ್ತು ಅಂದರೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಡ್ತಿದ್ರು, ಜೀರಿಗೆ ಕೊಬ್ಬರಿ ಎಲ್ಲ ಸುಟ್ಟು ಮಾಡ್ತಾಯಿದ್ರು. ಆ ಸುಟ್ಟು ಮಾಡಿದ್ದು ರುಚಿನೇ ಬೇರೆ. ಅದನ್ನು ನಾನೀಗ ಸುಟ್ಟು ತೋರಿಸ್ತೀನಿ ನಿಮಗೆ. ಈಗ ಫಸ್ಟ್ ಮೊದಲನೇದಾಗಿ ನಾನು ಧನಿಯಾ ಹುರ್ಕೊಳ್ತೀನಿ. ಈ ಧನಿಯಾ ಒಂದು 4 ಚಮಚ ಹಾಕ್ಕೊಳ್ತೀನಿ. ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಸಾರು ಮಾಡ್ಕೋಬೇಕಾಗಿರುತ್ತೋ ಆ ಸಾರಿನ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಎಲ್ಲ ಡ್ರೈ ಮಾಡ್ತೀನಿ ನಾನು, ಡ್ರೈ ರೋಸ್ಟ್. ಇದು ಕೆಂಪಾಗಬೇಕು. ಈ ಕೆಂಪಾಗಿದ ತಕ್ಷಣ ಸ್ವಲ್ಪ ಚಕ್ಕೆ ಲವಂಗನ ಎಲ್ಲ ಹಾಕ್ಕೊಂಡ್ಬಿಡೋಣ. ನಾನು ಸ್ವಲ್ಪ ಚಕ್ಕೆ ಹಾಕ್ತೀನಿ, ಲವಂಗ ಒಂದು 4 ಹಾಕ್ತೀನಿ, ಮೆಣಸು ಒಂದು ಅರ್ಧ ಚಮಚ ಹಾಕ್ತೀನಿ ಅಷ್ಟೇ. ಇದು 4 ಏಲಕ್ಕಿ ಹಾಕ್ತೀನಿ. ಆಮೇಲೆ ಅರ್ಧ ಸ್ಪೂನ್ನಷ್ಟು ಮೆಂತೆ. ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಎಲ್ಲ ಕೆಂಪಗಾದ್ಮೇಲೆ ಇನ್ನು ತೆಗೆದು ಬಿಡೋಣ. ಕಲ್ಲುವನ್ನು ಹಾಕ್ತೀನಿ. ಇದು 2 ಚಮಚ ಇದನ್ನು ಜೀರಿಗೆ.
ಆಯ್ತು. ಇಷ್ಟೇ ಮಾಡ್ಕೋಬೋದು. ಗಸಗಸೆ, ಈ ಗಸಗಸೆನೂ ಒಂದು ಸ್ಪೂನ್ನಷ್ಟ ಹಾಕ್ತೀನಿ ನಾನು. ಅಷ್ಟೇ ಅಲ್ಲ? ಆಯ್ತು, ಇದನ್ನು ತೆಗೆದು ಬಿಡೋಣ. ಇದು ಮತ್ತು ಸಾಸಿವೆ ಸ್ವಲ್ಪ ಹಾಕ್ತೀನಿ. ಸೊ ಇವೆಲ್ಲ ಬೇಕೇ ಬೇಕು, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಸ್ಪೂನ್ನಷ್ಟು ಸಾಸಿವೆ ಅಷ್ಟು. ಸಾಸಿವೆ ಒಂದು ಸ್ಪೂನು. ಸೊ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ, ಎಲ್ಲ ಕಂಪಲ್ಸರಿ. ಇದು ಹಾಕಿದರೆ ಇದು ಘಮ. ಇದು ಸ್ಪೆಷಲ್ ಏನಂದರೆ ಇವತ್ತು ನಾನು ಹಾಕೋದು ಒಂದು ಸ್ಪೆಷಲ್ ಘಮ ಬರುತ್ತೆ, ಅದು ತೋರಿಸ್ತೀನಿ ನಿಮಗೆ. ಸಾಸಿವೆನೂ ಅಷ್ಟೇ. ಇದು ಹೆಚ್ಚಾಗಿ ಯಾರು ಹಾಕಲ್ಲ, ಆದರೆ ನಮ್ಮ ಮನೆಯಲ್ಲಿ ಪದ್ಧತಿ ಪ್ರಕಾರ ಇದನ್ನು ಹಾಕ್ತೀವಿ. ಸ್ವಲ್ಪ ಇದ್ರದ್ದೇ ಗಮ್ಮತ್ತು ಅಂದರೆ ರುಚಿ, ಸಾರಿನ ರುಚಿ ಮತ್ತು ಸುವಾಸನೆ, ಪರಿಮಳ. ಇದು ಹೆಸರು ಕಾಳು. ಹೆಸರು ಕಾಳು ಎಷ್ಟು ಹಾಕೊಂಡ್ರಿ? 2 ಚಮಚ. 2 ಚಮಚ ಹಾಕೋಬೇಕು. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಂಗಾರೆ. ಇದು ಹೆಚ್ಚಾಗಿ ಹಾಕಲ್ಲ, ನಾನು ಮಾತ್ರ ನಮ್ಮ ಮನೇಲಿ ಇದನ್ನು ಹಾಕ್ತಾ ಇದ್ದೆ. ಈಗ ಒಂದು ಸ್ಪೂನ್ನಷ್ಟು ಹಿಂಗೆ ಹಾಕ್ತೀನಿ ನಾನು. ಈಗ ಹಿಂಗೆ ಹಾಕಿದ್ದೀನಿ. ಹಿಂಗೆ ಸ್ವಲ್ಪ ಇದು ಹುರಿದ ತಕ್ಷಣ ಹಿಂಗೆ ತಗೊಂಡ್ಬಿಡೋಣ. ಈ ಥರ ಮೇಲಿನ ಸಿಪ್ಪೆ ಎಲ್ಲ ಕರ್ಗಾದ್ರೆ ಒಳಗೆ ಈರುಳ್ಳಿ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕಾಗಿ ಅದು ಕಪ್ಪಾಗಿನೇ ಸುಡಬೇಕು, ಅರ್ಧಂಬರ್ಧ ಸುಡಬಾರ್ದು. ಇದು ಕಪ್ಪೇ ಆಗಬೇಕು, ಯಾಕಂದ್ರೆ ಇದು ಮೇಲೆಲ್ಲ ಕಪ್ಪಾದ್ರೆ ಒಳಗೆ ಉಳ್ಳಾಗಡ್ಡಿ ಚೆನ್ನಾಗಿ ಬೆಂದಿರ್ತದೆ. ಆಯ್ತು, ಇದು ಆಗಿದೆ. ಈಗ ಬೆಳ್ಳುಳ್ಳಿನ ಹುರಿತೀನಿ ನಾನು, ಅದನ್ನು ಸುಡಬೇಕು. ಇದು ಯಾವ ರೀತಿ ಸುಡಬೇಕು ಅಂದರೆ, ನಮ್ದೆಲ್ಲ ಕೆಂಡ ಇರ್ತಿತ್ತು ಅವಾಗ, ನಾವು ಕೆಂಡದಲ್ಲಿ ಸುಡ್ತಾ ಇದ್ವಿ. ಕೆಂಡದಲ್ಲೇ ಜೀರಿಗೆ, ಕೆಂಡದಲ್ಲೇ ಬೆಳ್ಳುಳ್ಳಿ, ಕೆಂಡದಲ್ಲೇ ಕೊಬ್ಬರಿ, ಕೆಂಡದಲ್ಲಿ ಈರುಳ್ಳಿ ಎಲ್ಲವೂ, ಉಳ್ಳಾಗಡ್ಡಿ ಎಲ್ಲವನ್ನೂ ಇದರಲ್ಲೇ ಸುಡ್ತಿದ್ವಿ. ಈಗ ಕೆಂಡನೇ ಇಲ್ಲಲ್ಲ, ಗ್ಯಾಸ್, ಅದಕ್ಕೆ ಈ ರೀತಿ ಮಾಡೋದು. ಅದು ಕಪ್ಪಾಗಬೇಕು. ಕಪ್ಪಾದರೆ ಒಳಗೆ ಚೆನ್ನಾಗಿ ಅದು ಕುದೀತೈತೆ. ಅದು ಆ ಕುದ್ದು ಬೆಳ್ಳುಳ್ಳಿಗೆ ಸುವಾಸನೆ ಜಾಸ್ತಿ ಒಂಥರ. ನಾವು ಬೆಳ್ಳುಳ್ಳಿ ಹಾಕಿ ಮಾಡ್ಬೋದು, ಹಿಂಗೆ ಹಾಕಿ ಮಾಡ್ಬೋದು. ನಾನು 4-5 ವೆರೈಟಿ ಒಬ್ಬಟ್ಟು ಸಾರು ಮಾಡ್ತೀನಿ, ಅದು ಬೇರೆ ಬೇರೆ ರೀತಿ ಮಾಡ್ತೀನಿ. ಇದು ಬೆಳ್ಳುಳ್ಳಿ ಕಪ್ಪಾಗೈತೆ, ಈಗ ತೆಗೆದುಕೊಂಡ್ಬಿಡೋದು. ಈಗ ಒಣ ಕೊಬ್ಬರಿ, ಇದನ್ನು ಸುಡ್ಕೋಬೇಕು. ಇದು ಕರಗಬೇಕಲ್ಲ, ಇದು ಕಪ್ಪಾಗಬೇಕು. ಕೊಬ್ಬರಿ ಸುಟ್ಟಿದೆ ನೋಡಿ, ಸುಟ್ಟು ಕೊಬ್ಬರಿ ಪರಿಮಳ ಏನು ಇರುತ್ತಲ್ಲ, ಇದ್ರ ಘಮನೇ ಬೇರೆ ಆಗುತ್ತೆ. ಅದಕ್ಕಾಗಿ ಇದನ್ನು ಸುಟ್ಕೊಳ್ಳೋದು. ಹಳ್ಳಿಗಳಿಗೆಲ್ಲ ಇವತ್ತಿಗೂ ಇದೇ ರೀತಿನೇ ಮಾಡ್ತಾರೆ. ಸೂಪರ್. ಹುಣಸೆಹಣ್ಣು ನಾನು ಇಟ್ಟಿದ್ದೀನಲ್ಲ, ಒಂದು 2 ನಿಂಬೆಹಣ್ಣಿನ ಗಾತ್ರ ತೊಗೊಂಡಿನಿ, 1.5 ಲೀಟ್ರು ಆಗೋ ಸಾರಿಗೆ. ಅದನ್ನ ಬಿಸಿನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ನಾನು. ಇದನ್ನ ನಾವು ಹುಳಿ ತಕ್ಕೋಬೇಕು. ಹುಳಿ ಎಲ್ಲ ಹಿಂಗೆ ಹೂಚ್ಕೊಂಡು ಸಾರಿಗೆ ಹಾಕೋ ಮುಂದೆ ಈ ಹುಳಿ ತಕ್ಕೊಂಡು, ಈ ಹುಳಿ ಮಾತ್ರ ಹಾಕಬೇಕು, ಆ ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು. ಈಗ ಕರಿಬೇವಿದೆ, ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಪಟಪಟ ಅಂತದ್ದು. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಕುಡಿಯೋದು. ಇಲ್ಲ ಕರಿಬೇವು ಹುರಿತಾ ಇರಲಿ. ಇದನ್ನ ನಾನು ತುರ್ಕೊಂಡ್ಬಿಟ್ಟು ಆಮೇಲೆ ಇವನ್ನೆಲ್ಲ ಸಿಪ್ಪೆ ತೆಗಿತೀನಿ. ಸಿಪ್ಪೆ ತೆಗೆದು ತಗೋಬೇಕು ಇವನ್ನೆಲ್ಲ. ಸರಿ ಸರಿ ಸರಿ. ಇದ್ರೆ ಸಿಪ್ಪೆ ಬಂದ್ಬಿಡುತ್ತೆ. ಓಕೆ, ಬೆಳ್ಳುಳ್ಳಿ ಇದು ಆಪ್ಷನಲ್, ಇದು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಹಿಂಗೆ ಹಾಕಿ ಮಾಡ್ಬೋದು. ಇದು ಆಗಿದೆ ಕರಿಬೇವು ಹುರಿದಿದ್ದು, ಇದನ್ನು ತಗೊಂಡ್ಬಿಡೋಣ. ಇದೆಲ್ಲ ಸಿಪ್ಪೆ ತಗೊಂಡು ರುಬ್ಬಿ ಬಿಡೋಣ. ಇದು ಮೇಲಿನ ಸಿಪ್ಪೆ ಎಲ್ಲ ಸುಲಿದಿದ್ದೀನಿ, ಒಳಗೆ ಈ ರೀತಿ ಬೆಂದಿರುತ್ತೆ ಎಲ್ಲ. ಇದ್ರದ್ದು ಘಮನೇ ಬೇರೆ ಇರುತ್ತೆ, ಅದಕ್ಕಾಗಿ ಒಲೆಯಲ್ಲಿ ಸುಟ್ಟು ಮಾಡಬೇಕು, ಅದು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡ್ಬಿಟ್ವಿ. ಎಲ್ಲ ಸುಲ್ಕೊಂಡಿವಿ. ಈಗ ರುಬ್ಕೊಳ್ಳೋದು. ನಾನು ಈ ರೀತಿ ನೋಡಿದ್ದಿಲ್ಲ. ಈ ಮೋಸ್ಟ್ಲಿ ಟೇಸ್ಟು ಆ ಟೇಸ್ಟಲ್ಲೇ ಗೊತ್ತಾಗ್ಬೋದು. ಸ್ವಲ್ಪ ಪುಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಬೇಕು. ಇದು ಪುಡಿ ಆಯಿತು, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಕೊತ್ತಂಬರಿನ ರುಬ್ಬಕ್ಕೆ ಹಾಕ್ತೀನಿ ನಾನು. ಅದ್ರೊಳಗೆ ಹಾಕ್ಬಿಡೋದು ಇದು? ಅದ್ರೊಳಗೆ ಹಾಕಿ ರುಬ್ಬಿದ್ದೀನಿ. ನೋಡ್ರಿ, ಈ ರೀತಿ ರುಬ್ಬಬೇಕು. ಹಿಂಗಾಯ್ತು ನೋಡು. ಇದನ್ನ ಒಗ್ಗರಣೆಗೆ ಹಾಕ್ಬೇಕು ನಾವು. ಒಗ್ಗರಣೆಗೆ ಹಾಕೋದಿದ? ಇದನ್ನ ಚೆನ್ನಾಗಿ ಕುದಿಬೇಕು. ಇದು ಆ ಕುದ್ದ ಮೇಲೆ ನಾವು ಕಟ್ ಹಾಕ್ತೀವಿ.
ಈಗೆಲ್ಲ ಮೇನು ಸಾರು ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀರಿ ಸಾರು. ಇದೆಲ್ಲ ಒಗ್ಗರಣೆ ಹಾಕಿ ಕುದಿಸ್ಬಿಟ್ರೆ ಸಾರು ರೆಡಿ. ಹೌದಾ? ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು. ಎಣ್ಣೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊಳ್ತೀರೋ ಅದನ್ನ ನೋಡಿ ಎಣ್ಣೆ ಹಾಕ್ರಿ. ನಾನು ಬರೀ ಎಣ್ಣೆ ಒಂದೇ ಹಾಕಲ್ಲ, ಅದಕ್ಕೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಯಾಕೆ ಹಾಕ್ತೀನಿ ಅಂದರೆ ಆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿದ್ದು ಘಮನೇ ಬೇರೆ. ಓ, ಎಷ್ಟು ಎಣ್ಣೆ ಬಿತ್ತೀಗ? ಫಸ್ಟು 4 ಚಮಚ 5 ಚಮಚ ಎಣ್ಣೆ ಹಾಕಿದ್ದೀನಿ, ಒಂದು 3 ಚಮಚ ತುಪ್ಪ ಹಾಕಿದ್ದೀನಿ. ಸರಿ, ಮೊದಲು ಇದು ಒಗ್ಗರಣೆ. ಇದು ಒಗ್ಗರಣೆಗೆ ಈಗ ಸಾಸಿವೆ ಸಿಡಿತಾ ಇದೆ, ಜೀರಿಗೆ ಹಾಕ್ತಾ ಇದ್ದೀನಿ, ಈಗ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಜಜ್ಕೋಬೇಕು ಬೆಳ್ಳುಳ್ಳಿನ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಉಳ್ಳಾಗಡ್ಡಿನ ಇದನ್ನ ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡು ಹಾಕ್ಬಿಡ್ಬೇಕು. ಒಂದು ಉಳ್ಳಾಗಡ್ಡಿ ಇದನ್ನ ಒಂದು ಉಳ್ಳಾಗಡ್ಡಿ. ಇದೆಲ್ಲ ಕೆಂಪಾಗಬೇಕು, ಹಸಿ ಹಸಿ ಇರಬಾರ್ದು. ಯಾವುದೇ ಸಾರು ಮಾಡಬೇಕಾದ್ರೂ ಒಗ್ಗರಣೆ ಮುಖ್ಯ. ಇದು ಮಸಾಲೆ, ಅದು ಮಸಾಲೆ. ಹಿಂಗು ಇದು ಒಗ್ಗರಣೆಗೆ ಒಂದು 1/4 ಚಮಚ ಸಾಕು. ಹಿಂಗು ಆಗಲೇ ಮಸಾಲೆಗೆ ಹಾಕಿದ್ದೀವಿ, ಒಗ್ಗರಣೆಗೆ ಘಮಕ್ಕಷ್ಟೇ ಹಾಕೋದು. ಈಗ ಇದರಲ್ಲೇ ಅರಿಶಿಣ ಪುಡಿ ಮತ್ತು ಖಾರ ಪುಡಿ ಹಾಕ್ಬಿಡ್ತೀನಿ. ಯಾಕಂದ್ರೆ ಇದು ಕಲರ್ ಚೆನ್ನಾಗಿ ಬರುತ್ತೆ. ನಾವು ಮಸಾಲೆ ಹಾಕೋದಕ್ಕಿಂತ ಎಣ್ಣೆಲಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಹಾಕಿನಿ, 1.5 ಸ್ಪೂನ್ ಸಾಕು. ಅರಿಶಿನ ಅರ್ಧ ಸ್ಪೂನ್, 1.5 ಸ್ಪೂನ್ ಖಾರ ಪುಡಿ. ಬ್ಯಾಡಗಿ ಖಾರ ಪುಡಿ. ಇದು ಬ್ಯಾಡಗಿ ಖಾರ ಪುಡಿ. ಇದು ಖಾರ ಇರಲ್ಲ, ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಏನ್ ಮಾಡ್ಬೇಕು, ಹುಣಸೆಹಣ್ಣು, ಇದನ್ನ ಕಿವುಚಿದ್ದು ಹುಣಸೆಹಣ್ಣು ಇದೆಯಲ್ಲ, ರಸ ತಕೊಂಡು ಇಟ್ಕೊಂಡು ಇದನ್ನ ಹಾಕ್ಬಿಡ್ಬೇಕು. ಹೌದು, ಲಿಂಬೆಹಣ್ಣು ಗಾತ್ರ ಅಂತ ಹೇಳ್ಬೋದು. 2 ನಿಂಬೆಹಣ್ಣು ಗಾತ್ರ. 2 ನಿಂಬೆಹಣ್ಣು ಗಾತ್ರ. ಇದು ಹುಣಸೆ ಹುಳಿ ಕುದ್ದ ಮೇಲೆ ಇದಕ್ಕೊಂದು ಚೂರು ಬೆಲ್ಲ ಹಾಕ್ಬೇಕು. 1 ಸ್ಪೂನ್ನಷ್ಟು ಬೆಲ್ಲ ಹಾಕಿ. ನಾವು ಹುಳಿ ನೋಡ್ಕೊಂಡು ಹಾಕ್ಕೊಡ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಈ ಚೆನ್ನಾಗಿ ಕುದಿಬೇಕು ಹುಳಿ, ಅವಾಗ ಈ ಮಸಾಲೆ ಹಾಕ್ಬಿಡ್ಬೇಕು. ಈಗ ಹಿಂಗೆಲ್ಲ ಕುದೀತಿರ್ತದಲ್ಲ, ಅವಾಗಲೇ ಮಸಾಲೆ ಹಾಕ್ಬಿಡೋದು. ಮಾಡ್ಕೊಂಡಿದ್ದು ಮಸಾಲೆ ಬಿತ್ತು. ಇಲ್ಲಿ ನಮ್ಗೆ ಎಷ್ಟು ಬೇಕೋ ಸಾರು ಅದನ್ನ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ಈ ಥರ ಸಾರು ಯೂಟ್ಯೂಬಲ್ಲಿ ಡಿಜಿಟಲಿ ಸ್ಟೋರ್ ಆಗಿಬಿಟ್ರೆ ಯಾರಾದರೂ ಮಾಡ್ಕೋಬೋದು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇರುತ್ತವೆ, ಆದರೆ ತುಂಬ ಚೆನ್ನಾಗಿರುತ್ತೆ ಘಮ. ಇದು ಇಂಗ್ರೀಡಿಯೆಂಟ್ಸು ಸ್ವಲ್ಪ ಇದ್ರೂ ಜಾಸ್ತಿ, ರುಚಿ ಮಾತ್ರ ಹಂಗೆ ಇರ್ತದೆ. ಇದು ಮಿಕ್ಸಿ ತೊಳೆದು ನೀರಂತೂ ಹಾಕ್ಲೇಬೇಕು. ನಮ್ಮನೇಲಿ ಒಳ್ಳಿ ರುಬ್ತಿದ್ವಿ ನಾವು ಹೂರಣನ, ಅವಾಗ ಒರಳು ತೊಳೆದ ನೀರು ಹಾಕ್ತಾ ಇದ್ವಿ ನಾವು. ಅದು ರುಚಿ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು ನಮ್ಮ ಅಜ್ಜ ಅಜ್ಜಿ. ಕೇಳ್ತಿದ್ರು ಸ್ಪೆಷಲ್ ಆಗಿ, ತೊಳೆದು ನೀರು ಹಾಕಿಯಾ ಅಂತ. ಅದ್ಭುತ. ಕಟ್ಟು, ಈ ಕಟ್ಟನ್ನ ಈಗ ಹಾಕ್ಬಿಡ್ಬೇಕು ಈ ಹಂತಕ್ಕೆ. ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟು. ಎಲ್ಲರಿಗೂ ಆಗ್ಬೇಕು ಸಾರು. ಎಲ್ಲರಿಗೂ ಆಗ್ಬೇಕು. ನಾವು ಎಲ್ಲ ಹಬ್ಬಕ್ಕೂ ನಮ್ಮ ಬಂಧು ಬಳಗ ಎಲ್ಲ ಕರೆಸ್ತೀವಿ ನಾವು. ಹೌದು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀವಿ. ಕರೆಕ್ಟ್. ನಮ್ಮ ತಮ್ಮನ ಫ್ಯಾಮಿಲಿನೂ ಬಂದಿದೆ, ನಮ್ಮ ಕಸಿನ್ಸು ಬಂದಾರ ಹಳ್ಳಿಯಿಂದ. ಇದು ಸ್ವಲ್ಪ ಕುದಿವಾಗ ಇದು ಹೂರಣ ಹಾಕಬೇಕು. ಇದು ತೀರಾ ನೀರು ಇರಬಾರ್ದು, ಸಾರು ತೀರಾ ಗಟ್ಟಿನೂ ಇರಬಾರ್ದು, ಇದು ಮೀಡಿಯಂ ಇರಬೇಕು, ಕುದಿಬೇಕು. ಇದು ಒಳ್ಳೆ ಕಲರ್ ಬರುತ್ತೆ. ಆಗ ಈ ರೀತಿ ಇರಬೇಕು, ತೀರಾ ಗಟ್ಟಿ ಅಲ್ಲ, ತೀರಾ ತೆಳು ಇರಬಾರ್ದು, ಮಂದನೂ ಅಲ್ಲ ತೆಳುನೂ ಅಲ್ಲ, ಆ ಥರ. ಸರಿ. ಇದಕ್ಕೆ ನೋಡಿ ಉಪ್ಪು ಹಾಕೋಬೇಕು. ಉಪ್ಪು ಮತ್ತು ಹೂರಣ ಹಾಕೋಬೇಕು ನಾವು. ಈ ಉಪ್ಪು ಹಾಕದ? 1 ಸ್ಪೂನ್ ಉಪ್ಪು ಹಾಕ್ತೀನಿ. ಸರಿ, ಇದು ಉಪ್ಪು ಬಿತ್ತಿವಾಗ ಉಪ್ಪು ಮತ್ತು ಈ ಹೂರಣ ಹಾಕ್ಬಿಡ್ಬೇಕು. ಇದೇ ಇವಾಗ ಹಾಕ್ಬಿಡೋದ ಹೂರಣ? ಎಷ್ಟು ಹಾಕ್ತೀವಮ್ಮ? ಇಷ್ಟು ಹಾಕ್ತೀವಿ. 1 ನಿಂಬೆಹಣ್ಣು ಅಳತಿ ಹಾಕೋದು. ಹೌದಾ? ಅದ್ರ ಅಳತಿ ನೋಡ್ಕೊಂಡು ಹಾಕೊಂಡ್ಬಿಡ್ಬೋದು. ಕರ್ಕೊಂಡ್ಬಿಡುತ್ತೆ, ಅದು ಕರಗ್ಬಿಡುತ್ತೆ. ಅದೇ ಒಂದು ಹೊಸ ರುಚಿ ಕೊಡುತ್ತೆ ನಮಗೆ. ನಾರ್ಮಲ್ ಸಾರಿಗೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು. ಗಾರ್ನಿಷ್ ಇಳಿಸೋ ಮುಂದೆ ಸ್ವಲ್ಪ ಹಾಕ್ಬೇಕು. ಈಗ ಕುದಿಯೋಗೂ ಹಾಕ್ಬೇಕು ಸ್ವಲ್ಪ.
ಈ ಹದಕ್ಕಿರಬೇಕು. ಇನ್ನು ಗಟ್ಟಿ ಬೇಕಂದ್ರೆ ಸ್ವಲ್ಪ ಹುರುಡ ಹಾಕೋಬಹುದು. ಖಾರ ಮತ್ತು ಉಪ್ಪು ಹುಳಿ ನೀವೆಲ್ಲ ನೋಡಿಕೊಂಡು ನಿಮ್ಗೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೇನು ಇಳಿಸ್ತೀವಿ ಅನ್ನುವಾಗ ಇದು ಸ್ವಲ್ಪ ಕೊತ್ತಂಬರಿ ಹಾಕ್ತೀವಿ. ಇದು ಮುಗಿಯಕ್ಕೆ ಬಂತು ಇವಾಗ. ಹಾಂ, ಕುದ್ಬಿಟ್ಟದಲ್ಲ. ಆಯ್ತು. ಹಬ್ಬಕ್ಕೂ ನೀವು ಮಾಡ್ಕೊಳ್ಳೋ ಹೋಳಿಗೆ ಸಾರು ಹೋಳಿಗೆ ಸಾರು ರೆಡಿ ಆಯ್ತು. ಆಯ್ತಾ? ಆಯ್ತು. ಓಹೋ, ಸೂಪರ್. ಮನೆಯೆಲ್ಲ ಘಮ ಘಮ ಅಂತ ಇದೆ. ಹೌದು. ಈ ಸಾರು ಏನಿದೆ ಅಲ್ಲ, ಇದು ನಮಗೆಲ್ಲ ಫ್ರಿಡ್ಜ್ ಇರಲಿಲ್ಲ. ಅವಾಗ ನಾವು ಹೊರಗೆ ಇಡ್ತಿದ್ವಿ. 2-3 ದಿವಸ ಅಂತೂ ದಿನ ಒಲೆ ಮೇಲೆ ಕುದಿಸ್ತಿದ್ವಿ, ತಿಂತಿದ್ವಿ, ಏನೂ ಆಗ್ತಿರ್ಲಿಲ್ಲ. ಭಾಳ ತುಂಬಾ ಇರ್ತಿತ್ತು. ಅದು ಕುದ್ದಂಗೆಲ್ಲ ರುಚಿ ಜಾಸ್ತಿ ಆಗ್ತಿತ್ತು. ಅದು ಕೆಡೋದೇ ಇಲ್ಲ, ಎಷ್ಟು ದಿವಸ ಇಟ್ಟರು ಹಳಸೋದೇ ಇಲ್ಲ. ಇದು ನಮ್ಮ ಮನೆಯ ಪದ್ಧತಿ ಪ್ರಕಾರ, ನಮ್ಮ ಪೂರ್ವಜರು ಮಾಡಿದ ಪ್ರಕಾರ ಮಾಡಿದ ಹೋಳಿಗೆ ಸಾರಿದು. ನೀವೆಲ್ಲ ತಿಂದು ನೋಡಿ, ನಿಮಗೆ ಇಷ್ಟ ಆದರೆ ಕಾಮೆಂಟ್ ಹಾಕಿ. ಇದೀವಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಒಂದು ಕಡೆ ಮನೆ ಮನೆ ರಸದೂಟದವರು, ಇನ್ನೊಂದು ಕಡೆ ನಾಡೂಟದವರು, ಇಬ್ಬರು ಮಧ್ಯೆ ನಾನು ಕುತ್ಕೊಂಡಿದ್ದೀನಿ. ಅಮ್ಮನ ಕೈ ರುಚಿ ಬಂದಿದೆ. ಏನೇನಿದೆ, ಚಿತ್ರಾನ್ನ ಇದೆ, ಆಮೇಲೆ ನಮ್ಮ ಕಡೆ ಏನಿದು ಮಿರ್ಚಿ ಹೋಳ್ಗೆ, ಕೋಸಂಬರಿ, ಅಮ್ಮಂದೊಂದು ಸಿಗ್ನೇಚರ್ ಇದೆ, ಏನಿದು ಉಪ್ಪಿನಕಾಯಿದೊಂದು ಹೇಳಿಲ್ಲ ನಾವು ಅಲ್ವಾ. ಆ ಉಪ್ಪಿನಕಾಯಿ ಇದೆ, ಬದನೆಕಾಯಿ ಪಲ್ಯ ಇದೆ ಅಲ್ವಾ. ಆಮೇಲೆ ವಿಶೇಷವಾಗಿ ಹೋಳಿಗೆ ಸಾರಿಂದ ಬರ್ತೀನಿ ನಿಮಗೀಗ. ಈ ಥರದ್ದು ಒಟ್ಟಿಗೆ ಕುತ್ಕೊಂಡು ಒಂದು ಊಟ ಆದರೂ ಮನೆಯಲ್ಲಿ ಹಬ್ಬದ ದಿನ ಆದ್ರೂ ಮಾಡ್ಬೇಕಲ್ವಾ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ ಮಂದಿ ಆಗ್ಲಿ ತಗೊಳ್ರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಶುರು ಮಾಡ್ರಿ. ಈಗ ಏಯ್ ಸೂರಿ, ನೀನ್ ಇಲ್ಲಿ ಬಾ, ಇಲ್ಲಿ ಮಜಾ ಇದೆ ಸಾಹೇಬ್ರದೀಗ. ಬಾ ಇಲ್ಲಿ. ಈಗ ಸಾಹೇಬ್ರೆ, ಎಲ್ಲಾರ ಮನೆಗೆ ಹೋಗಿ ನಿಮ್ದು ಅದೊಂದು ಅದ್ಭುತ ಅಂತೀರಿ ನೀವು ಕೊನೆಗೆ. ನಮಗೆ ಏನ್ ಅನ್ಸತ್ ಗೊತ್ತಾ, ಅಲ್ಲಿ ಕುಂತವ್ರಿಗೆ ಈಗಲೇ ಹೋಗ್ಬಿಡ್ಲೇನಪ್ಪ, ಈ ಮನುಷ್ಯ ಎಷ್ಟು ಅದೃಷ್ಟವಂತ. ಅದೊಂದು ರುಚಿ ಹೇಳ್ತೀರಿ, ಹದ ಹೇಳ್ತೀರಿ, ಅದು ಏನೇನೋ ಅದ್ರೊಳಗಿಂದ ತುಂಬ್ಯಾರ ಅಂತೀರಿ, ಈ ಹಿಟ್ಟಿನಿಂದ. ಹ್ಞೂನ್ರಿ, ಎಷ್ಟು ಚಂದ ಹೇಳ್ತಾರ. ಈಗ ನಿಮ್ಮ ಶ್ರೀಮತಿಯವರು ಮತ್ತು ಅಮ್ಮ ಮಾಡಿದ್ದು ಇದ್ರದೊಂದು ಹೇಳ್ರಿ ನೋಡೋಣ. ಈಗ ನಮ್ಮನೆಗೆ ಬಂದು ನೀವು ರುಚಿ ನೋಡಿ ಹೇಳ್ಬೇಕು, ನಿಮ್ಮ ಜವಾರಿ ಭಾಷೆಯಲ್ಲಿ. ಅದನ್ನ ಬಿಟ್ಟು ನಮಗೆ ಮತ್ತೆ ಹೇಳಕ್ ಕೇಳ್ತೀರಿ ನೀವು. ಮೊದ್ಲು ನೀವು ಹೇಳ್ರಿ, ಆಮೇಲೆ ನಾವು ಹೇಳ್ತೀವಿ. ಈಗ ನಾನಂತೂ ಹೇಳೋದೇನಂದ್ರೆ, ಒಂದು ಅಮ್ಮ ತೊಗರಿಬೇಳೆ ಹೋಳಿಗೆ ಇವ್ರಂಗೆ ಹೇಳಕ್ ಬರ್ದಲ್ಲ, ಬಾಯಲಿಟ್ರ್ ಕರಗುತ್ತ, ಅಗದಿ ಮಸ್ತ್ ಐತಿ. ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ. ಯವ್ವ, ನಿನ್ಗೆ ಆ ಹೂರ್ಣದ ಜೊತೆಗೆ ತುಪ್ಪದ ಜೊತೆಗೆ ನಿಮ್ಮ ಪ್ರೀತಿ ಇದೆಯಲ್ಲ, ಅದನ್ನ ಬೆರೆಸಿರಿ ನೋಡ್ರಿ, ಇದಕ್ಕೆ ಅದ್ಭುತ ಆಗೋಯ್ತು ಅಡಿಗೆ. ಇದೆಲ್ಲ ಸೇರಿ ಮಾಡಿರ್ತಕ್ಕಂಥ ಹೋಳಿಗೆ ಸಾರು. ರುಚಿ ನೋಡಿ ಹೇಳ್ಬೇಕು. ಏನು ಹೇಳೋದು, ಇಲ್ಲೇ ಘಮ 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 ಅಂತ ಇದೆ ನನಗೆ, ಇನ್ನು ಭಯಂಕರ. ಸರ್ ಹಿಂಗಲ್ಲ ಸರ್. ಸರಿ ಗ ಮ ಗರಿ ಗ ಮ ಪ ದ ನಿ ಸ ನಿ ದ ನಿ ದ ದ ನಿ ದ ಸ ನಿ ದ ನಿ ಸ ರಿ ಗ ರಿ ಸ ನಿ ರ ಸ ನಿ ದ ನಿ ಸ ನಿ ದ ಮ ಮ ಗರಿ ದ ನಿ ರ ಸ ರಿ ದೋ ದ ನ ದ ದೀಂ ದೋ ದ ನ ದೀಂ ದೋ ದ ನ. ಅಲ್ರಿ ಯಪ್ಪ ಏ ಭಯ ರೇ, ನಾ ವೀಕ್ಷಕರಿಗೆ ಹೇಳ್ಬಿಡ್ತೀನಿ, ನಂಗಂತೂ ಇವ್ರಂಗೆ ವರ್ಣಿಸಕ್ಕಂತೂ ಬರಲ್ಲ. ಅದ್ಭುತ. ಅದಕ್ಕಿಂತ ಪದ ಇನ್ನೇನ್ರ ಇದ್ರ ಹಾಕೊಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಳ್ತಾರ, ಅವನ ಕೈ ರುಚಿ ಮುಂದ. ಇದ್ರಾಗ ಹೋಳಿಗೆ ಸಾರಂತೂ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ ಹೋಳಿಗೆ ಸಾರು ಇಲ್ದಂಗೆ ಹಬ್ಬನ ಆಗಲ್ ಬಿಡ್ರಿ ನಮ್ದು. ಅದ್ರಾಗ ಅಮ್ಮ ಈ ಹೋಳಿಗೆ ಸಾರು ಮಾಡ್ಯಾಳ ನೋಡ್ರಿ. ಯವ್ವ, ಇದನ್ನ ಎಲ್ಲಾರ ಕಲೀರಿ. ನಿಮ್ ಮನ್ಯಾಗ ಏನೇನ್ ಜಗಳ ಇರ್ತಾವ, ಗಂಡ ಏನಾರ ಮುನಿಸ್ಕೊಂಡು ಹೋಗಿದ್ರ ಮತ್ತೆ ಏನಾರ ಇದ್ರ ಎಲ್ಲ ಸುದ್ದ ಆಗ್ಬಿಡ್ತಾವ, ಇದನ್ನ ತಿನ್ನಿಸ್ಬಿಡ್ರಿ ನೋಡ್ರಿ. ಹೌದಲ್ರಿ? ಈ ಸಾಂಬಾರಿನ ರುಚಿ ಹಿಡಿಸ್ಬಿಟ್ರಿ ನೀವು ಇವ್ರಿಗೆ. ಹೋಳಿಗೆ ಸಾರಿಂದ ಯಪ್ಪ ಅದ್ಭುತ. ಈಗ ನೀವ್ ಹೇಳೋದಕ್ಕೆ ನಾನು ಈಗ ಹಾಕೊಳಕತ್ತೀನಿ ನೋಡ್ರಿ. ಈಗ ಹಾಕೊಳಕತ್ತೀರಾ? ಆಮೇಲೆ ನೀವು ಹೇಳೋ ಶೈಲಿ ಅದ್ ನಿಮಗೆ ಸಾಧ್ಯ. ಎಲ್ರಿ ಅಮ್ಮ ಹೇಳ್ತಿದ್ರು, ಅಡಿಗೆನ ಬಹಳ ಪ್ರೀತಿಯಿಂದ ಮಾಡ್ಬೇಕು, ಚಂದಾಗ ಮಾಡ್ಬೇಕು, ಮನ್ಸಿಂದ ಮಾಡ್ಬೇಕಂತ.
ನಾನು ಅದಕ್ಕೆ ಏನ್ ಹೇಳ್ತೀನಿ, ಸಾಮಾನು ಬೇಕಾದ್ ತಂದ್ ಕೊಡ್ರಿ ನೀವು, ಮುಸುಡಿ ಎತ್ಲಾಗಾರ ಇಟ್ಕೊಂಡು ಮಾಡಿದ್ರ ಅವು ಎದಕ್ ಹಾಕೋರಿ ಅಡಿಗೆ? ಇವು ಅಡಿಗೆನ ಅಲ್ಲವು, ಅಡಿಗೆ ಪ್ರೀತಿಯಿಂದ ಮಾಡ್ಬೇಕು ಅಂದ್ರೆ ಮಸ್ತ್ ಆಗತ್ತ, ರುಚಿ ಆಗತ್ತ, ಮಾಡಿದವ್ರಿಗೆ ಖುಷಿ ಆಗತ್ತೆ. ಹೌದಲ್ರಿ? ಇದ ಅಡಿಗೆ ಗುಟ್ಟು. ಹೌದು. ಅದು ನಾಲ್ಗೆ ಸುಳಿಯಂಗಿಲ್ಲ, ಆಮೇಲೆ ಹಾ ಅದು ಆಡಿಸ್ಬಿಡ್ತದ. ಹೌದಲ್ರಿ? ನೀವ್ ಅಂದ್ರಲ್ಲ ಈಗ ಕರೆ ಅಂದ್ರೆ ಈಗ ಬಂದ್ ನೋಡಿದ್ನಲ್ಲ, ನೀವ್ ಹೇಳದ್ರಾಗ ಯಾವ್ದು ಉತ್ಪ್ರೇಕ್ಷೆ ಇಲ್ಲ ಅಂತ ಅನಿಸ್ತು ನನಗೆ. ಹೌದಾ? ನೀವು ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಎಷ್ಟು ಸ್ಪೂನ್ ಹಾಕ್ತಾರ, ಏಲಕ್ಕಿ ಕಾಳು 2 ಹಾಕಿದ್ರು, ಅದ್ರಾಗ 1.5 ಹಾಕಿದ್ರು. ನಂಗ ಇವೆಲ್ಲ ಹೆಂಗ್ರಿ ಹೇಳ್ತಾರೆ ಇವ್ರು ಅಂತ. ನಾವು ಇದು ಹೆಂಗೈತಿ ಗೊತ್ತನ್ರಿ, ಈ ಬುತ್ತಾಯಿನ ಮಗ ಇದಾಗ ಅವ ಬರ್ತಾನ, ಮನಿ ಎಲ್ಲ ಬೆಂಕಿ ಹಚ್ಚಿ ಸುಡ್ತಿರ್ತ, ಅವ ಬರ್ತಾನ ಉಪ್ಪಿನಕಾಯಿಗೆ. ಹಂಗ ನಾನು ನಿಮ್ಮ ಹೋಳಿಗೆ ಸಾರಿಗೆ ಬರ್ಬೇಕಾಗ್ತ ಈಗ ನಾನು. ಅದ್ಭುತ ಅದ್ಭುತ ಅದ್ಭುತ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.